ಬೆಂಗಳೂರಿನಲ್ಲಿ ತನ್ನ ಪ್ರೇಮಿಯನ್ನ ಮನೆಗೆ ಬಾ ಅಂತ ಕರೆದು ಕೈ ಕಾಲು ಕಟ್ಟಿ ಆತನನ್ನ ಮಲಗಿಸಿ ಮುಖಕ್ಕೆ ಅಂದರೆ ಕಣ್ಣಿಗೆ ಒಂದು ಬಟ್ಟೆಯನ್ನು ಕಟ್ಟಿ ನಂತರ ಆತನ ಮೇಲೆ ಕೆರೋಸಿನ್ ಅಥವಾ ಪೆಟ್ರೋಲನ್ನು ಸುರಿದು ಆತನ ಮೇಲೆ ಬೆಂಕಿಯನ್ನು ಹಚ್ಚಿ ಕೊನೆಯ ಕ್ಷಣಗಳನ್ನು ಅಂದರೆ ಆತ ಸಾಯುವ ಕೊನೆಯ ಕ್ಷಣಗಳನ್ನು ವಿಡಿಯೋ ಮಾಡಿಕೊಂಡಿದ್ದಾಳೆ ಆಕೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡೋದಕ್ಕೂ ಮುಂಚೆ ನೀವು ಯಾವುದೇ ಜಡ್ಜ್ಮೆಂಟ್ಗೆ ಬರೋದು ತಪ್ಪು ಅಂತ ನಿಮ್ಗೆ ಅನಿಸ್ಬೋದು. ಅಕಸ್ಮಾತ್ ಏನಾದರೂ ಜಡ್ಜ್ಮೆಂಟಿಗೆ ಬಂದರೆ ಈ ಕೇಸ್ನ ನಾನು ಅನಲೈಸ್ ಮಾಡಬೇಕಾದ್ರೆ ನನಗನ್ಸಿದ್ದು ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ನಾವು ಬೇಗ ಜಡ್ಜ್ಮೆಂಟ್ಗೆ ಬರೋದು ತಪ್ಪು. ಯಾಕೆ ಅಂತಂದರೆ ಅದಿನ್ನು ಅಂಡರ್ ಇನ್ವೆಸ್ಟಿಗೇಷನಲ್ಲಿ ಇದೆ. ಪ್ರೀತಿ ನಡಿಬೇಕಾದ್ರೆ ತುಂಬ ಖುಷಿಯಾಗಿರುತ್ತಂತೆ, ಸ್ವೀಟಾಗಿರುತ್ತಂತೆ. ಅದೇ ಪ್ರೀತಿ ತುಂಬ ದಿನಗಳ ಆದ ನಂತರ ಅದು ಬೋರಿಂಗ್ ಅನಿಸುತ್ತಂತೆ. ಆ ಪ್ರೀತಿಗೆ ಮಧ್ಯಸ್ಥಿಕೆ ಯಾರಾದರೂ ವಹಿಸಿದ್ರೆ ಅಥವಾ ಮೂರನೇ ವ್ಯಕ್ತಿ ಯಾರಾದರೂ ಬಂದರೆ ಆ ಪ್ರೀತಿಯಲ್ಲಿ ಬಿರುಕು ಮೂಡುತ್ತೆ. ಈ ಪ್ರೇಮಿಗಳ ಮಧ್ಯೆ ದ್ವೇಷ ಕಾಡುತ್ತೆ. ಇತ್ತೀಚಿನ ದಿನಗಳಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಹೋಗಿರ್ತೀರಾ, ಈ ಪ್ರೀತಿಯ ಅಂದರೆ ಈ ಪ್ರೇಮಿಗಳ ಮಧ್ಯೆ ಬಿರುಕು ಬೀಳೋದಕ್ಕೆ ಕಾರಣ ಏನು ಅಥವಾ ಕಾರಣ ಯಾರು ಅಂತ ನೀವು ಕೇಳೋದಾದ್ರೆ ಅದು ಮೂರನೇ ವ್ಯಕ್ತಿ. ಅಂದರೆ ಈಗ ಗೊತ್ತಲ್ಲ, ಡಬಲ್ ಇಂಜಿನ್ ಗಾಡಿ ಥರ ಓಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅದು ಯಾವಾಗ ಅವರಿಬ್ರಿಗೆ ಗೊತ್ತಾಗುತ್ತೋ ಅವಾಗ ಅದು ಕೋಪಕ್ಕೆ ತಿರ್ಕೊಳ್ಳುತ್ತೆ, ಪ್ರೀತಿ ಅಲ್ಲಿಗೆ ಎಂಡ್ ಆಗುತ್ತೆ. ಆ್ಯಂಡ್ ಆ ದ್ವೇಷಕ್ಕೆ ತಿರುಗಿ ಆ ದ್ವೇಷ ಯಾವ ಲೆವೆಲ್ ಬೇಕಾದರೂ ಹೋಗ್ಬೋದು. ಅದಕ್ಕೊಂದು ಉದಾಹರಣೆ ಏನು ಅಂದರೆ ಬೆಂಗಳೂರಲ್ಲಿ ನಡೆದಿರುವಂಥ ಈ ಒಂದು ಘಟನೆ. ಈ ಕೇಸ್ನ ಅನಲೈಸ್ ಮಾಡಬೇಕಾದ್ರೆ ನನಗೆ ಒಂದಷ್ಟು ಪ್ರಶ್ನೆಗಳು ಏನು ಕಾಡ್ತಿತ್ತು ಅಂತಂದರೆ, ಆಕೆಗೆ ಆತನನ್ನ ಕೊಲ್ಲೋದಕ್ಕೆ ಆ ಮೋಟಿವ್ ಏನು, ಯಾಕೆ ಆತನನ್ನ ಈ ರೀತಿ ಕೊಲೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ಲು. ಹಾಗಿದ್ರೆ ಆತ ಈಕೆಗೆ ಏನು ಮಾಡ್ದ, ಅಂಥದ್ದು ಏನು ಮಾಡಿದ್ದಕ್ಕೆ ಆತನ ಮೇಲೆ ದ್ವೇಷ ಇಟ್ಕೊಂಡು ಆತನನ್ನ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡು, ಅಂದರೆ ಕೆರೋಸಿನ್ ಎಲ್ಲ ತಗೊಂಬಂದು ರೆಡಿ ಇಟ್ಕೊಂಡು, ಕೆರೋಸಿನ್ ಅಂತ ಒಂದು ಕಡೆ ಮಾಹಿತಿ ಇದೆ, ಇನ್ನೊಂದು ಕಡೆ ಪೆಟ್ರೋಲ್ ಅಂತ ಒಂದು ಮಾಹಿತಿ ಇದೆ, ಅದನ್ನೆರಡನ್ನು ತಗೊಂಬಂದು ಇಟ್ಕೊಂಡು ಆತನನ್ನ ಪ್ಲಾನ್ ಮಾಡಿ ಕೊಲೆ ಮಾಡಿದ್ಲಲ್ಲ ಯಾಕೆ? ಏನಾಗುತ್ತೆ, ಏಪ್ರಿಲ್ 21ನೇ ತಾರೀಕು ಸುಮಾರು ಮಧ್ಯಾಹ್ನ 1:30ರಿಂದ 2:30 ಆ ಟೈಮಲ್ಲಿ ಆ ಮನೆಯಲ್ಲಿ ಇಬ್ಬರೇ ಇರ್ತಾರೆ. ಆ ಮನೆ ಬಂದು ನೀವು ಟಾಪ್ ಫ್ಲೋರ್ ಅಂತ ಅನ್ಕೊಳ್ಳಿ. ಇರುವಂತ ಒಂದು ಬಿಲ್ಡಿಂಗ್ ಅಲ್ಲಿ ಟಾಪ್ ಫ್ಲೋರ್. ಆ ಟಾಪ್ ಫ್ಲೋರ್ ಅಲ್ಲಿ ಪ್ರೇಮ ಒಬ್ಳೇ ಇದ್ದಾಳೆ. ಪ್ರೇಮ ಇರುವಂತ ಆ ಮನೆಗೆ ಕಿರಣ್ ಬಂದಿದ್ದಾನೆ. ಅಂಡ್ ಇದಕ್ಕೂ ಮುಂಚೆ ಇವರಿಬ್ಬರ ಮಧ್ಯೆ ಇರುವಂತ ಒಂದು ಬ್ಯಾಕ್ ಸ್ಟೋರಿನ ನೀವು ತಿಳ್ಕೋಬೇಕು. ಯಾಕಂದ್ರೆ ಇಲ್ಲಿ ಏನ್ ನಡೀತು ಅನ್ನೋದಕ್ಕೂ ಮುಂಚೆ ಬ್ಯಾಕ್ ಸ್ಟೋರಿ ತಿಳ್ಕೊಂಡ್ರೆ ನಿಮ್ಗೆ ಅರ್ಥ ಆಗ್ಬೋದು. ಕಿರಣ್ ಮತ್ತೆ ಪ್ರೇಮ ಇವರಿಬ್ರು ಸುಮಾರು 4 ವರ್ಷಗಳಿಂದ ಪರಿಚಯ ಇತ್ತು. ಅಂಡ್ 2 ವರ್ಷಗಳಿಂದ ಒಂದು ರಿಲೇಷನ್ಶಿಪ್ ಅಲ್ಲಿ ಇದ್ರು ಅನ್ನುವಂತ ಒಂದು ಮಾಹಿತಿ ಇದೆ. ಈ 4 ವರ್ಷಗಳ ಹಿಂದೆ ಯಾವ ರೀತಿ ಪರಿಚಯದಲ್ಲಿದ್ರು ಅಂದ್ರೆ, ಇವರಿಬ್ರು ಒಂದು VI ಇದೆಯಲ್ಲ, ಈಗ ವೋಡಾಫೋನ್ ಅಂಡ್ ಐಡಿಯಾ 2 ಕಂಪನಿ ಇದೆಯಲ್ಲ, ಆ ರೀತಿ ಒಂದು ರಾಜಾಜಿನಗರಲ್ಲಿ ಇರುವಂತ ಒಂದು ಬ್ರಾಂಚ್ ಅಲ್ಲಿ ಇವರು ವರ್ಕ್ ಮಾಡ್ತಾ ಇರ್ತಾರಂತೆ. ವರ್ಕ್ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ಕೊಲೀಗ್ಸ್ ಆಗಿರ್ತಾರೆ, ಕೊಲೀಗ್ಸ್ ಪರಿಚಯ ಆಗಿರ್ತಾರೆ. ಪರಿಚಯ ಆದ ನಂತರ ಅವರಿಬ್ರು ಮಧ್ಯೆ ಒಂದು ಸ್ನೇಹ ಸಂಬಂಧ, ಅದು ಒಂದು ರಿಲೇಶನ್ಶಿಪ್ ಅಥವಾ ಲವ್ಗೆ ತಿರುಗಿರ್ಬೋದು. ಇವರಿಬ್ರು ಮಧ್ಯೆ ರಿಲೇಶನ್ಶಿಪ್ ಚೆನ್ನಾಗಿ ನಡೀತಾ ಇರುತ್ತೆ. 1 ವರ್ಷ 2 ವರ್ಷ ಆಗುತ್ತೆ. ಆ 2ನೇ ವರ್ಷ ಅಂತ ಕಾಲಿಟ್ಟಾಗ ಏನಾಗುತ್ತೆ, ಕಿರಣ್ ಇನ್ನೊಂದು ಹುಡುಗಿ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರ್ತಾನೆ ಅಂತ ಈಕೆಗೆ ಗೊತ್ತಾಗುತ್ತಂತೆ. ಯಾವಾಗ ಗೊತ್ತಾಗುತ್ತೋ ಅವಾಗ ಇವರಿಬ್ರು ಮಧ್ಯೆ ಜಗಳ ಆಗುತ್ತೆ. ಜಗಳ ಆದ ನಂತರ ಈಕೆಯನ್ನ, ಯಾರನ್ನ, ಪ್ರೇಮಳನ್ನ ಕಿರಣ್ ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಅವಾಯ್ಡ್ ಮಾಡಿದ ನಂತರ ಈಕೆಯ ನಂಬರನ್ನು ಕೂಡ ಬ್ಲಾಕ್ ಮಾಡ್ತಾನಂತೆ. ಆ ನಂಬರ್ನ ಬ್ಲಾಕ್ ಮಾಡೋದಕ್ಕೂ ಮುಂಚೆ ಏನಾಗುತ್ತೆ ಅಂದರೆ, ಈ 2ನೇ ಗರ್ಲ್ ಫ್ರೆಂಡ್ ಇದ್ದಾಳಲ್ಲ, ಆ ಗರ್ಲ್ ಫ್ರೆಂಡ್ ಬರ್ಡೇ ಮಾಡಿರುವಂಥ ಒಂದಷ್ಟು ಫೋಟೋಸ್ಗಳನ್ನ, ಒಂದಷ್ಟು ವಿಡಿಯೋಸ್ಗಳನ್ನ ಈ ಥರ ಎಲ್ಲ ಸ್ಟೇಟಸಲ್ಲಿ ಇಟ್ಟಿದ್ದಾನೆ. ಆ ಸ್ಟೇಟಸಲ್ಲಿ ಇಟ್ಟಿರೋದನ್ನ ಪ್ರೇಮ ನೋಡಿದಾಳೆ. ಪ್ರೇಮ ನೋಡಿದ ಮೇಲೆ ಈಕೆಗೆ ಕೋಪ ಬಂದಿದೆ. ಆತನ ಮೇಲೆ ದ್ವೇಷವನ್ನು ಸಾಧಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಯಾವಾಗ ಇದೆರಡು ನಡೆಯುತ್ತೋ ಅವಾಗ, ಅಂದರೆ ಅವರಿಬ್ಬರು ವಯಸ್ಸು 27 ವರ್ಷ, ಆಲ್ಮೋಸ್ಟ್ ಮದುವೆ ಏಜ್ ಅಂತ ಅನ್ಕೊಳ್ಳಿ. ಈತ ಇನ್ನೊಬ್ಬಳ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾನೆ ಅನ್ನೋ ಥರ ಯಾವಾಗ ಗೊತ್ತಾಗುತ್ತೋ ಅವಾಗ ಪ್ರೇಮ ನನ್ನನ್ನು ಮದುವೆ ಆಗು ಅಂತ ಹೇಳ್ಬಿಟ್ಟು ಕಿರಣ್ನ ಕೇಳ್ಕೊಂಡಿರ್ತಾಳೆ. ಕಿರಣ್ನ ಕೇಳ್ಕೊಂಡಿದ್ರು ಸಹ ಕಿರಣ್ ಇಗ್ನೋರ್ ಮಾಡಿರ್ತಾನೆ ಅನ್ನುವಂಥ ಒಂದು ಮಾಹಿತಿ ಇದೆ. ಅದಾದ ನಂತರ ಈಕೆ ಕಿರಣ್ನ ದ್ವೇಷ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಕಿರಣ್ನ ಯಾವಾಗ ಪದೇ ಪದೇ ಕಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೋ ಪ್ರೇಮ, ಕಿರಣ್ ಏನ್ ಮಾಡ್ತಾನೆ, ಪ್ರೇಮಳ ನಂಬರ್ನ ಬ್ಲಾಕ್ ಮಾಡ್ಬಿಡ್ತಾನೆ. ಬ್ಲಾಕ್ ಮಾಡಿ ಸುಮಾರು ದಿನ ಅವರಿಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇರಲಿಲ್ಲ ಅನ್ನುವಂಥ ಮಾಹಿತಿ ಇದೆ. ಅದಾದ ನಂತರ ಸಂಭವ್ ಬೇರೆ ನಂಬರಿಂದ, ಅಂದ್ರೆ ಬೇರೆ ಹೊಸ ನಂಬರಿಂದ ಪ್ರೇಮ ಏನ್ ಮಾಡ್ತಾಳೆ, ಕಿರಣ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ, ಆತನ ಜೊತೆ ಜನರಲ್ ಆಗಿ ಮಾತಾಡಿ, ನಾನು ನಿನ್ಗೆ ಏನೋ ಹೇಳ್ಬೇಕು, ಬಾ ನನ್ನನ್ನು ಮೀಟ್ ಮಾಡು, ನಿನ್ನ ಹತ್ರ ಏನೋ ಹೇಳ್ಬೇಕು, ಬಾ ನನ್ನನ್ನು ಮೀಟ್ ಮಾಡು ಅಂತ ಹೇಳಿದಾಗ ಆತ ಏನೋ ಹೇಳ್ತಿದ್ದಾಳೆ, ಏನೋ ಹೇಳೋದಕ್ಕೆ ಕರೀತಿದ್ದಾಳೆ ಅಂತ ಅನ್ಕೊಂಡು ಆಕೆಯ ಮನೆಗೆ ಬಂದಿದ್ದಾನೆ. ಬಂದ ನಂತರ ಅಲ್ಲೇನಾಗಿದೆ ಅಂದರೆ, ಆತನನ್ನು ಒಳಗಡೆ ಕರೆದು, ಈ ವೆಸ್ಟರ್ನ್ ಕಲ್ಚರಲ್ಲಿ ಒಬ್ಬರು ಒಂದು ಇಂಟಿಮೆಸಿ ಅಂತೆಲ್ಲ ರನ್ ಮಾಡ್ತಾರಲ್ಲ, ಆ ರೀತಿ ಆಕೆ ಆತನನ್ನು ಕೈ ಕಟ್ಟಿದ್ದಾಳೆ, ಕಾಲು ಕಟ್ಟಿದ್ದಾಳೆ. ಅದಾದ ನಂತರ ಕಣ್ಣನ್ನು ಕೂಡ ಮುಚ್ಚಿದ ನಂತರ ಆತನ ಮೇಲೆ ಕೆರೋಸಿನನ್ನು ಹಾಕಿದ್ದಾಳೆ. ಹಾಕೋದಕ್ಕೂ ಮುಂಚೆ ಆತ ಪ್ರಶ್ನೆಗಳನ್ನ ಕೇಳ್ತಾಳಂತೆ, ಯಾಕೆ ಈ ಥರ ಮಾಡ್ತಾ ಇದೆಯಾ ಅಂತ. ಅದಕ್ಕೆ ನಾನು ನಿಮ್ಗೇನೋ ಹೇಳಬೇಕು ಅನ್ನುವಂಥ ಒಂದಷ್ಟು ಉತ್ತರಗಳನ್ನ ಕೊಟ್ಟೆ. ಆಕೆ ನೆಕ್ಸ್ಟು ಕೆರೋಸಿನ್ ಅಥವಾ ಪೆಟ್ರೋಲ್ನ ತಗೊಂಡು ಆತನ ಮೇಲೆ ಸುರಿದು ಬೆಂಕಿಯನ್ನು ಹಚ್ತಲಂತೆ. ಇಲ್ಲಿ 2 ಥರದ ಸ್ಟೇಟ್ಮೆಂಟ್ ಇದೆ. ಏನಂತಂದರೆ, ಆತನನ್ನು ಕೊಲ್ಲಬೇಕು ಅನ್ನುವಂಥ ಒಂದೇ ಇಂಟೆನ್ಷನ್ ಇತ್ತು ಅಂತ ಒಂದು ಮಾಹಿತಿ ಇದೆ. ಇನ್ನೊಂದು ಕಡೆ ಏನಿದೆ ಅಂದರೆ, ಈಕೆನೂ ಕೂಡ ಸಾಯಬೇಕು ಅನ್ನುವಂಥ ಒಂದು ಇಂಟೆನ್ಷನ್ ಇತ್ತು. ಅಂದರೆ ಅವರಿಬ್ಬರು ಆತನನ್ನು ಸಾಯಿಸಬೇಕು, ನಾನು ಕೂಡ ಸಾಯಬೇಕು ಅನ್ನುವಂಥ ಒಂದು ಇಂಟೆನ್ಷನಲ್ಲಿ ಆಕೆ ಆ ಒಂದು ವಿಷಯವನ್ನು ಪ್ಲಾನ್ ಮಾಡ್ಕೊಂಡಿರ್ತಾಳಂತೆ.
ಬಟ್ ಆ ಒಂದು ಕ್ಷಣದಲ್ಲಿ ಆಕೆಯ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ, ನಾನು ಸಾಯೋದಿಲ್ಲ ಅಂತ ಅನ್ಕೊಂತಾಳೆ. ಆ ಕೆರೋಸಿನ್ ಎಲ್ಲ ಸುರಿದ ನಂತರ ಆತ ಸಾಯೋದನ್ನ ಈಕೆ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಾಳಂತೆ. ಸೊ ಇವಾಗ ಆಕೆಯ ಸೈಕಾಲಜಿನ ನೀವು ಅರ್ಥ ಮಾಡ್ಕೊಳ್ಳೋದಾದ್ರೆ, ದ ಮೋಟಿವ್ ಏನಿತ್ತು, ಆತನನ್ನು ಕೊಲೆ ಮಾಡಬೇಕು ಅಂತ ಇತ್ತು. ಯಾಕಿತ್ತು? ಆತ ನನಗೆ ಮೋಸ ಮಾಡ್ತಾ ಇದ್ದಾನೆ, ನನ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊತಾ ಇಲ್ಲ ಅನ್ನೋ ಕಾರಣಕ್ಕೆ ಆ ದ್ವೇಷ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಆತನನ್ನು ಮುಗಿಸ್ಬೇಕು ಅನ್ನುವಂಥ ಸ್ಕೆಚ್ ಹಾಕೊಂಡು ಕೆರೋಸಿನ್ ಅಥವಾ ಪೆಟ್ರೋಲ್ನ ಒಂದಿನ ಮುಂಚೆನೆ ತಗೊಂಬಂದು ಆಕೆಯ ಮನೆಯಲ್ಲಿ ಇಟ್ಟಿರ್ತಾಳಂತೆ. ಯಾವಾಗ ಆತನಿಗೆ ಬೆಂಕಿಯನ್ನು ಹಚ್ತಾಳೋ, ಹಚ್ಚಿದ ನಂತರ ಆತ ಎಷ್ಟೋ ಪ್ರಯತ್ನ ಪಟ್ಟರು ಸಹ ಕೈ ಕಾಲು ಕಟ್ಟಿರುವಂಥ ಕಾರಣಕ್ಕೆ ಆತ ಒದ್ದಾಡಿ ಅಲ್ಲೇ ಸತ್ತೋಗ್ತಾನೆ. ಆ ಟೈಮಲ್ಲಿ ಏನಾಗುತ್ತೆ, ಅವ್ರ ಮನೆಯಿಂದ ಸಿಕ್ಕಾಪಟ್ಟೆ ಹೊಗೆ ಬರುತ್ತೆ. ಆ ಹೊಗೆ ಬರೋದನ್ನ ಅಕ್ಕಪಕ್ಕದ ಜನರು ನೋಡಿ ಏನ್ ಮಾಡ್ತಾರೆ, ಫೈರ್ ಇಂಜಿನ್ಗೆ ಕಾಲ್ ಮಾಡ್ತಾರೆ. ಫೈರ್ ಇಂಜಿನ್ ಅಲ್ಲಿಗೆ ಬರುತ್ತೆ, ಪೊಲೀಸ್ನವರು ಅಲ್ಲಿಗೆ ಬರ್ತಾರೆ. ಬಂದ ನಂತರ ಆಕೆಯನ್ನ ರೆಸ್ಕ್ಯೂ ಮಾಡ್ತಾರೆ. ಅಂದ್ರೆ ಆಕೆಗೆ ಬೆಂಕಿ ತಗ್ಲಿರೋದಿಲ್ಲ, ಯಾವುದೇ ಇಂಜುರಿ ಆಗಿರೋದಿಲ್ಲ, ಆಕೆಯನ್ನ ಮಾತ್ರ ಸೇವ್ ಮಾಡ್ತಾರಂತೆ. ಆತನನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ತಗೊಂಡು ಹೋಗ್ತಾರೆ. ಬಟ್ ತಗೊಂಡು ಹೋಗೋದಕ್ಕೂ ಮುಂಚೆನೆ ಆತ ಸತ್ತೋಗಿರ್ತಾನೆ ಅನ್ನುವಂಥ ಮಾಹಿತಿ ಇದೆ. ಈ ಒಂದು ಇನ್ಸಿಡೆಂಟ್ ಆದ ನಂತರ ಪೊಲೀಸ್ನವರು ಅಲ್ಲಿಗೆ ಬರ್ತಾರೆ. ಬಂದ ನಂತರ ಆಕೆಯನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ ಮೇಲೆ ಪೊಲೀಸ್ನವರು ಒಂದಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಈಗ ನಾನೇನೇನು ಹೇಳಿದೆ ಅದೆಲ್ಲ ಪೊಲೀಸ್ನವ್ರು ಕೊಟ್ಟಿದ್ದಂಥ ಒಂದು ಸ್ಟೇಟ್ಮೆಂಟ್. ಅಲ್ಲೇನು ಹೇಳ್ತಾರೆ ಅಂದರೆ, ಆಕೆ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದು ಸಹ ಉಂಟು, ಅದನ್ನು ನಾವಿನ್ನು ಇನ್ವೆಸ್ಟಿಗೇಷನ್ ಮಾಡೋದಿದೆ. ಆ್ಯಂಡ್ ಆಕೆ ಏನಕ್ಕೆ ಕೊಲೆ ಮಾಡಿದ್ಲು ಅನ್ನುವಂಥ ಒಂದು ಮಾಹಿತಿ ಹೇಳೋದಾದ್ರೆ, ಈ ಒಂದಷ್ಟು ಮಾಹಿತಿ ನಾನು ಹೇಳಿದ್ನಲ್ಲ ಅದೇ ಮಾಹಿತಿನ ಹೇಳಿದ್ದಾರೆ. ಈಗ ಆತನನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸಿದ ನಂತರ ಅವ್ರ ಫ್ಯಾಮಿಲಿಗೆ ಗೊತ್ತೇ ಇಲ್ಲ, ಅಂದರೆ ಕಿರಣ್ ಮೇಲೆ ಈ ರೀತಿ ಒಂದು ಕೃತ್ಯ ನಡೆದಿದೆ, ಆತ ಸತ್ತೋಗಿದ್ದಾನೆ ಅನ್ನುವಂಥ ಮಾಹಿತಿ ಫ್ಯಾಮಿಲಿಗೆ ಗೊತ್ತೇ ಇಲ್ಲ. ಕಿರಣ್ ಅವರ ತಾಯಿಗೆ ಏನಂತ ಹೇಳಿದರೆ, ವಿಷಯವನ್ನು ತಿಳಿಸಿದ್ದಾರೆ ಅಂದರೆ, ಆತನನ್ನು ICUನಲ್ಲಿ ಇಟ್ಟಿದ್ದಾರೆ ಅಂತ ಒಂದು ಮಾಹಿತಿಯನ್ನು ತಿಳಿಸ್ತಾರೆ. ತಿಳಿಸಿದ ನಂತರ ತಾಯಿಗೆ ಒಂದು ರೀತಿ ಕಾನ್ಶಿಯಸ್ ತಪ್ಪೋಗ್ಬಿಡುತ್ತೆ, ಅಂದರೆ ಗಾಬರಿ ಆಗ್ಬಿಡ್ತಾರೆ, ಕಾನ್ಶಿಯಸ್ ತಪ್ಪೋಗ್ಬಿಡುತ್ತೆ. ತಪ್ಪೋದ ನಂತರ ಅವರನ್ನು ಕೂಡ ವಿಕ್ಟೋರಿಯಾದಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರಂತೆ. ಅಂಡ್ ಕಿರಣ್ ಅವರ ಫ್ಯಾಮಿಲಿ ಬಗ್ಗೆ ನೀವು ತಿಳ್ಕೊಳ್ಳಬೇಕು. ಏನಂತಂದ್ರೆ, ಕಿರಣ್ ಒಬ್ಬನೇ ಮಗ. ಕಿರಣ್ ಜೊತೆಗೆ ಇನ್ನೊಬ್ಬ ಮಗ ಇದ್ದಾಗ, ಮಗು ಇದ್ದಾಗ ಆತನಿಗೆ ಹಾವು ಕಚ್ಚಿ ಆ ಒಂದು ಮಗು ಸತ್ತೋಗ್ಬಿಡುತ್ತಂತೆ. ಈತ ಒಬ್ಬನೇ ಮಗ. ಒಂದು ಫ್ಯಾಮಿಲಿನಲ್ಲಿ ಒಬ್ಬನೇ ಮಗ ಅಂತಂದ್ರೆ ನೀವು ಯೋಚನೆ ಮಾಡಿ, ತುಂಬಾ ಮುದ್ದಾಗಿ ಸಾಕಿರ್ತಾರೆ, ಏನು ಕೇಳಿದ್ರು ಕೊಡಿಸ್ತಿರ್ತಾರೆ, ಬೈಯೋದಿಲ್ಲ, ಹೊಡಿಯೋದಿಲ್ಲ, ಸ್ವಲ್ಪ ಕೂಡ ಅವನಿಗೆ ನೋವು ಆಗದಿರೋ ರೀತಿ ಬೆಳೆಸಿರ್ತಾರೆ. ಹೋಲ್ ಫ್ಯಾಮಿಲಿನಲ್ಲೂ ಅದೇ ರೀತಿ ಟ್ರೀಟ್ ಮಾಡಿರ್ತಾರೆ. ಅವ್ರ ತಂದೆ ಅದೇ ಮಾತು ಹೇಳ್ತಾರೆ, ನಾನು ಇವತ್ತಿನವರೆಗೂ ಒಂದು ಏಟನ್ನು ಸಹ ಹೊಡೆದಿರಲಿಲ್ಲ ಅಂತ. ಅಂಡ್ ಇನ್ನೊಂದು ಮಾತು ಹೇಳ್ತಾರೆ ಅವರ ರಿಲೇಟಿವ್ಸ್ ಏನೋ, ಅವ್ರ ತಾಯಿಗೆ ಜಸ್ಟ್ ಗೊತ್ತಾಗಿರೋ ಇನ್ಫಾರ್ಮೇಶನ್ ಅಂದರೆ ಆತ ICUನಲ್ಲಿ ಇದ್ದಾನೆ, ಆತ ಇನ್ನೂ ಬದುಕಿದ್ದಾನೆ ಅಂತ ಅನ್ಕೊಂಡಿದ್ದಾರೆ. ಅಕಸ್ಮಾತ್ ಏನಾದರೂ ಅವ್ರ ತಾಯಿಗೆ ಗೊತ್ತಾಯಿತು ಈತ ಸತ್ತೋಗ್ಬಿಟ್ಟಿದ್ದಾನೆ ಅಂತಂದ್ರೆ ಪ್ರಾಬಬ್ಲಿ ಅವ್ರಿಗೆ ತುಂಬಾ ಶಾಕ್ ಅನ್ಸ್ಬೋದು, ತುಂಬಾ ಡೇಂಜರ್ ಕ್ರಿಟಿಕಲ್ ಸಿಚುವೇಶನ್ಗೆ ಹೋಗ್ಬೋದು ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ನಾನು ನೋಡಿದಂಥ ವಿಡಿಯೋಸ್ಗಳಲ್ಲಿ ಅಂಡ್ ಫೋಟೋಸ್ಗಳಲ್ಲಿ ಆ ಇನ್ಸಿಡೆಂಟ್ ನಡೆದಂಥ ಜಾಗದಲ್ಲಿ ನೀವು ನೋಡಿದ್ರೆ ಕೆಳಗಡೆ ಎಲ್ಲ ಬೆಂಕಿಗೆ ಹಚ್ಕೊಂಡು ಕೆಳಗಡೆ ಎಲ್ಲ ಬಿದ್ದಿದೆ. ಐ ಥಿಂಕ್ ಮರದ ತುಂಡುಗಳು ಅಥವಾ ಆ ಮನೆ ಒಳಗಡೆ ಏನೇನು ಬೇಯ್ತೋ ಆ ಕಿಟಕಿಯಿಂದ ಆಚೆಗೆ ಬಂದು ಬಿದ್ದಿದೆ. ಅದನ್ನೆಲ್ಲ ಗುಡಿಸ್ತಾ ಇದ್ರು ಕೆಲವರು. ಅಂಡ್ ಆ ಫೋಟೋನ ನಾನು ಇಲ್ಲಿ ಹಾಕೋಕ್ಕಾಗಲ್ಲ. ಕಿರಣ್ ಸತ್ತಿರುವಂಥ ಒಂದು ರೀತಿನ ನೀವು ನೋಡೋದಾದ್ರೆ ಆತ ಅರೇಬೆತ್ಲೆಲ್ಲಿದ್ದ ಅಂತ ಅನ್ನಿಸ್ತಿದೆ. ಇವಾಗ ಈ ವಿಡಿಯೋ ನೀವು ಇಲ್ಲಿವರೆಗೂ ನೋಡಿದಿರ ಅಂದಮೇಲೆ ನಿಮ್ಗೆ ಒಂದಷ್ಟು ಪ್ರಾಸ್ಪೆಕ್ಟಿವ್ ಅಥವಾ ಪಾಯಿಂಟ್ ಆಫ್ ವ್ಯೂಗಳು ಉಟ್ಕೊಂಡಿರುತ್ತೆ. ಏನಂತಂದರೆ, ಆಕೆ ಮಾಡಿರೋದು ಸರಿನಾ ತಪ್ಪಾ, ಆತ ಮಾಡಿರೋದು ತಪ್ಪೇ ಅಲ್ವಾ ಅನ್ನೋ ರೀತಿ ಒಂದಷ್ಟು ಪ್ರಾಸ್ಪೆಕ್ಟಿವ್ ಉಟ್ಕೊಂಡಿರುತ್ತೆ. ಬಟ್ ಆಕೆ ತೊಗೊಂಡಿರುವಂಥ ಒಂದು ಆ್ಯಕ್ಷನಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಇಲ್ಲಿ ಇಬ್ರಿಗೂ ನಷ್ಟನೇ, ಯಾರಿಗೂ ಲಾಭ ಅಂತಂದಿಲ್ಲ. ಆಕೆಗೆ ಮೋಸ ಆಗಿದೆ ಅನ್ನೋದು ನಿಜ ಆಗಿದ್ರೆ ಆಕೆ ಈ ಒಂದು ಆಕ್ಷನ್ ತಗೊಳ್ಳೋದು ಸರಿನಾ? ಆತ ಈಕೆಗೆ ಮೋಸ ಮಾಡಿದ್ದು ಸರಿನಾ? ಸಿಚುಯೇಷನ್ ಹೇಗಿತ್ತು ಅವರಿಬ್ರು ಮಧ್ಯೆ? ನಿಜವಾಗ್ಲೂ ಆಕೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಕರೆಕ್ಟಾ ತಪ್ಪಾ? ಆತ ಇನ್ನೊಬ್ಬ ಆಕೆ ಜೊತೆ ನಿಜವಾಗ್ಲೂ ರಿಲೇಶನ್ಶಿಪ್ ಅಲ್ಲಿ ಇದ್ನಾ ಇಲ್ವಾ ಅನ್ನುವಂಥ ಒಂದಷ್ಟು ಇನ್ಫಾರ್ಮೇಶನ್ಗಳನ್ನ ಪೊಲೀಸ್ನವರು ಕಲೆ ಹಾಕಿ ಅದಾದ ನಂತರ ಅವರು ಆಕೆಯನ್ನು ಶಿಕ್ಷೆಗೆ ಒಳಪಡಿಸೋದು ಗ್ಯಾರಂಟಿ. ಯಾಕಂತಂದ್ರೆ ಇಟ್ಸ್ ಎ ಮರ್ಡರ್ ಕೇಸ್. ಬಟ್ ಈ ವಿಡಿಯೋನ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ, ಯಾಕೆ ಈ ವಿಷಯವನ್ನು ನಾನು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೈಕಾಲಜಿನ ಅರ್ಥ ಮಾಡ್ಕೊಳ್ಳಿ, ಹ್ಯೂಮನ್ ಸೈಕಾಲಜಿ ಅಥವಾ ಹ್ಯೂಮನ್ ಟೆಂಡೆನ್ಸಿನ ಅರ್ಥ ಮಾಡ್ಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕ್ವಿಕ್ಕಾಗಿ ಆಗ್ಬಿಡಬೇಕು. ಏನಾದರೂ ಒಂದು ತಪ್ಪು ನಡೀತು, ದ್ವೇಷ ತೀರಿಸ್ಕೋಬೇಕು ಅಂದರೆ ಏನಾದರೂ ಒಂದು ಮಾಡ್ಬೋಣ ಅಂತ ಹೋಗ್ತೀರಾ. ಬಟ್ ವೆಯ್ಟ್, ಸ್ವಲ್ಪ ಹಿಂದೆ ನಿಂತ್ಕೊಂಡು ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಏನು ಮಾಡೋಕ್ಕೆ ಹೋಗ್ತಿದ್ದೀರಾ, ಅದು ಸರಿನಾ ತಪ್ಪಾ ಅಂತ ಒಂದೇ ಒಂದು ನಿಮಿಷ ಯೋಚನೆ ಮಾಡಿ ಅನಲೈಸ್ ಮಾಡಿದ್ರೆ ನಿಮಗೆ ಅರ್ಥ ಆಗ್ಬಿಡುತ್ತೆ. ಆ್ಯಂಡ್ ಕೆಲವರೆಲ್ಲ 12th ಏನೋ ಫೇಲ್ ಆಯಿತು ಅಥವಾ SLCನಲ್ಲಿ ಏನೋ ಫೇಲ್ ಆಯಿತು ಅಂತ ಹೇಳ್ಬಿಟ್ಟು ಕ್ವಿಕ್ಕಾಗಿ ಡಿಸಿಷನ್ ತೊಗೊಂಡ್ಬಿಡ್ತಾರೆ. ಬೇಡ, ಅದೆಲ್ಲ ಬೇಡ. ಈ ಥರ ಒಳ್ಳೆ ವಿಚಾರಗಳನ್ನ ಹೇಳೋಕ್ಕೆ ಹೋದರೆ ತುಂಬ ಜನ ಕೇಳೋದಿಲ್ಲ. ಐ ಡೋಂಟ್ ವಾಂಟ್ ಟು ಡ್ರ್ಯಾಗ್ ದಿಸ್. ಬಟ್ ಒಂದು ಕ್ವಾಲಿಟಿನ ನೀವು ಬೆಳೆಸ್ಕೊಳ್ಳೇಬೇಕು. ಏನಂತಂದರೆ, ಇವತ್ತು ನಾವೆಲ್ಲ ವಿ ಆರ್ ಆಲ್ ಡ್ರಿವನ್ ಬೈ ಎಮೋಷನ್ಸ್. ಆ ಎಮೋಷನ್ನ ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳಿಲ್ಲ ಅಂತಂದರೆ ತಪ್ಪು ಮಾಡೋದು ಸಹಜ. ಆದರೆ ದ ಸ್ಕೇಲ್, ಆ ಇಂಟೆನ್ಸಿಟಿ, ಯಾವ ಒಂದು ಲೆವೆಲ್ಗೆ ತಪ್ಪನ್ನ ಮಾಡ್ತಾರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಕೆಲವರು ಆಕೆ ಮಾಡಿರೋದು ಸರಿ ಅಂತ ಏನಾದರೂ ಹೇಳ್ತಿದ್ರೆ ಆಕೆ ತೊಗೊಂಡಿರುವಂಥ ಆ್ಯಕ್ಷನಿಂದ ಇಬ್ರಿಗೂ ಲಾಸೆ. ಆ್ಯಂಡ್ ಆಕೆ ಕೂಡ ಜೈಲ್ಗೆ ಹೋಗ್ತಿದ್ದಾಳೆ, ಆತ ಕೂಡ ಪ್ರಾಣವನ್ನು ಕಳ್ಕೊಂಡಿದ್ದಾನೆ. ನೋಡಿ, ರಿಲೇಷನ್ಶಿಪ್ ಸ್ಟಾರ್ಟ್ ಆಗಬೇಕಾದ್ರೆ ತುಂಬ ಸ್ವೀಟಾಗಿರುತ್ತೆ. ಎಲ್ಲರೂ ನಿಮ್ಮನ್ನು ಇಂಪ್ರೆಸ್ ಮಾಡೋದಕ್ಕೆ ಸ್ವೀಟಾಗಿ ಮಾತಾಡ್ತಾರೆ, ಖುಷಿಯಾಗಿ ಮಾತಾಡಿಸ್ತಾರೆ, ಆ್ಯಂಡ್ ಎಲ್ಲ ಚೆನ್ನಾಗೇ ಇರುತ್ತೆ. ಬಟ್ ಅಟ್ ಸಮ್ ಪಾಯಿಂಟ್ ಎಲ್ರಿಗೂ ಬೋರ್ ಅನಿಸ್ಬೋದು, ಆ ಒಂದು ಮೂಮೆಂಟಲ್ಲಿ ಬೇರೆದು ಬೇಕು ಅಂತ ಅನಿಸ್ಬೋದು. ಬಟ್ ವಾಟ್ ಮ್ಯಾಟರ್ಸ್ ಅಂತಂದರೆ, ಇವತ್ತಿನವರೆಗೂ ದ ರಿಯಲ್ ಲವ್ ವಾಟ್ ಮ್ಯಾಟರ್ಸ್ ಅಂತಂದರೆ, ಯು ಸ್ಟಿಕ್ ಆನ್ ಟು ದಟ್ ಸೇಮ್ ಪರ್ಸನ್.
ನಮ್ಮ ಕರ್ನಾಟಕದಲ್ಲಿ ನಿನ್ನೆ ಮತ್ತು ಮೊನ್ನೆ ಸುಮಾರು 3 ಡಿಫ್ರೆಂಟ್ ಕೇಸ್ಗಳು ಯಾವ ರೀತಿಯಾಗಿದೆ ಅಂದರೆ, ಒಂದು ಇದು ತನ್ನ ಲವರ್ನ ಬೆಂಕಿ ಹಚ್ಚಿ ಸಾಯಿಸಿದ್ದು, ಎರಡನೇದು ಮಂಡ್ಯದಲ್ಲಿ ಮದುವೆ ಆಗಿರೋ ಆಕೆನೆ ವ್ಯಕ್ತಿ ಯಾರೋ ಒಬ್ರು ಆಟೋ ಡ್ರೈವರ್ ಅಂತೆ ಅವ್ರ ಜೊತೆಗೆ ಓಡೋಗಿ ಮದುವೆ ಆಗಿರೋದು, ಮೂರನೇದು ಇಲ್ಲಿ ಜಯನಗರದಲ್ಲಿ ಮದುವೆ ಆಗಿರೋ ಆಕೆನೆ ಇನ್ನೊಬ್ಬನ ಜೊತೆ ಓಡೋಗಿರೋದು. ಇದನ್ನ ನೀವು ಡಿಕೋಡ್ ಮಾಡ್ತಾ ಹೋಗಿ. ಒಂದು ಕಡೆ ಮದುವೆ ವಿಚಾರದಲ್ಲಿ ಎಷ್ಟೋ ಕಷ್ಟಗಳಿದೆ, ಅಂದರೆ ಮದುವೆ ಆಗೋದು ಅನ್ನೋದು ಇವತ್ತಿನ ವಿಚಾರದಲ್ಲಿ ಚಾಲೆಂಜಿಂಗ್. ಅಂದರೆ ಪ್ರಾಪರ್ ಒಬ್ರು ಕಂಪ್ಯಾನಿಯನ್ನ ಹುಡುಕೋದು ತುಂಬಾನೇ ದೊಡ್ಡ ಚಾಲೆಂಜ್. ಅದ್ರಲ್ಲಿ ಹುಡುಕಿದ್ರು ಅವ್ರ ಮೈಂಡ್ ಸೆಟ್ ಅಥವಾ ಇದೆಲ್ಲ ಮ್ಯಾಚ್ ಆಗೋದು ತುಂಬಾನೇ ಚಾಲೆಂಜ್. ನಾನು ಮೊದಲೇ ಹೇಳಿದೆ, ಈ ಸಂಬಂಧಗಳಲ್ಲೂ ಬಿರುಕು ಬೀಳೋದು ಯಾವಾಗ ಅಂತಂದರೆ, ಯಾವಾಗ ಮೂರನೇ ವ್ಯಕ್ತಿ ಎಂಟರ್ ಆಗ್ತಾರೆ ನೋಡಿ, ಆವಾಗಲೇ ಬಿರುಕು ಬೀಳೋದು. ಇತ್ತೀಚಿನ ದಿನಗಳಲ್ಲಿ ಮೆಜಾರಿಟಿ ಆಫ್ ದ ಕೇಸ್ಗಳನ್ನ ನೀವೇ ಡಿಕೋಡ್ ಮಾಡಿ ನೋಡಿ, ನಿಮಗೂ ರಿಯಲೈಸ್ ಆಗುತ್ತೆ, ನಿಮಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಆ ಮೂರನೇ ವ್ಯಕ್ತಿ ಬಂದಾಗಲೇ ಅಂತ ಹೇಳ್ಬಿಟ್ಟು. ಇಲ್ಲಿ ಹುಡುಗಿದೇ ತಪ್ಪು ಅಥವಾ ಹುಡುಗಂದೇ ತಪ್ಪು ಅಂತ ನಾವು ಪಾಯಿಂಟ್ ಮಾಡಿ ಹೇಳೋದು ತಪ್ಪಾಗುತ್ತೆ. ಯಾಕೆ ಅಂತಂದರೆ, ಹುಡುಗಿ ಓಡೋಗ್ಬೇಕು ಅಂತಂದರೆ ಯಾರ ಜೊತೆ ಓಡೋಗ್ತಾಳೆ? ಹುಡುಗನ ಜೊತೆಗೆ ಓಡೋಗೋದು. ಆ ಹುಡುಗನೂ ಕೂಡ ಹುಡುಗಿ ಜೊತೆಗೆ ಇನ್ವಾಲ್ವ್ ಆಗಿದ್ದಾನಲ್ವ. ಹುಡುಗಿ ಮದುವೆ ಆಗಿದ್ದಾಳೆ ಅಂದರೂ ಸಹ ಆ ಹುಡುಗ ಇನ್ವಾಲ್ವ್ ಆಗಿದ್ದಾನೆ ಅಂದರೆ ಹುಡುಗಂದು ತಪ್ಪ ಸರಿನಾ? ಈಕೆದು ಮದುವೆ ಆಗಿದ್ದೀನಿ ನಾನು ಅಂದಮೇಲೆ ಮೂರನೇ ಅಂದರೆ ಬೇರೆ ಹುಡುಗ ನನ್ನನ್ನು ಅಪ್ರೋಚ್ ಮಾಡ್ತಾ ಇದ್ದಾನೆ ಅಂದಾಗ ಈಕೆ ಆತನಿಗೆ ಆ ರೀತಿ ಒಂದು ಆಸೆಗಳನ್ನ ಹುಟ್ಟಿಸಿದ್ದು ಅಥವಾ ಏನಾದರೂ ಇಂಟೆನ್ಷನ್ ಸ್ಟಾರ್ಟ್ ಮಾಡಿಸಿದ್ದು ಸರಿನಾ ತಪ್ಪ? ಇಲ್ಲಿ ಎರಡೂ ಕಡೆ ತಪ್ಪಿದೆ. ಒಬ್ಬರನ್ನ ಪಾಯಿಂಟ್ ಮಾಡಿ ಹೇಳೋದು ದೊಡ್ಡ ತಪ್ಪಾಗುತ್ತೆ ನಮ್ಮದು. ಇಫ್ ಯು ರಿಯಲಿ ಗೆಟ್ ಅ ಗುಡ್ ಪಾರ್ಟ್ನರ್, ಯು ಆರ್ ದ ಲಕ್ಕಿಯೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ಇತ್ತೀಚಿನ ದಿನಗಳಲ್ಲಿ ದ ಮೋಸ್ಟ್ ಸಕ್ಸಸ್ಫುಲ್ ಪೀಪಲ್ ಯಾರು ಅಂತಂದರೆ ಹೂ ಗಾಟ್ ಗುಡ್ ಪಾರ್ಟ್ನರ್ ಅನ್ನೋದು ಆಗ್ತಿದೆ. ಆ್ಯಂಡ್ ಆಲ್ಸೋ ಎಷ್ಟೋ ಬಿಲಿಯನಿಯರ್ಸ್ಗಳೆಲ್ಲ ಹೇಳುವಂಥ ಒಂದು ಸ್ಟೇಟ್ಮೆಂಟ್ ಅಂದ್ರೆ ಇದು, ನಿಮಗೆ ಒಂದು ಒಳ್ಳೆ ಪಾರ್ಟ್ನರ್ ಸಿಕ್ತು ಅಂದರೆ ನೀವು ಯಾರನ್ನ ಮದುವೆ ಆಗ್ತೀರಾ, ನಿಮಗೂ ಅವ್ರಿಗೂ ಮ್ಯಾಚ್ ಆಯಿತು, ನಿಮ್ಮ ಲೈಫ್ ಸ್ಟೈಲ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ನಿಮ್ದು ಅರ್ಧ ಲೈಫ್ ಅಲ್ಲೇ ಹೋಗ್ಬಿಡುತ್ತೆ ಅಂತ. ಇತ್ತೀಚಿನ ದಿನಗಳಲ್ಲಿ ಮದುವೆಗೊಂದು ಪ್ರಾಬ್ಲಮ್ ಆದರೆ ಇನ್ನೊಂದು ಡಿವೋರ್ಸ್ ಒಂದೊಂದು ಪ್ರಾಬ್ಲಮ್ಮು, ಇನ್ನೊಂದು ಮತ್ತೊಂದು ಈ ಥರ ಅಫೇರ್ಸ್ಗಳು. ಆ್ಯಂಡ್ ಅಫೇರ್ಸ್ಗಳಿದ್ರೂ ಸಹ ಓಕೆ, ಅವ್ರಿಗೆ ಹೋಗ್ಬೇಕು ಅಂತ ಅನಿಸಿದ್ರೆ ಕೊಟ್ಟು ಓಡೋಗ್ಬಿಡ್ಲಿ. ಈ ಓಡೋಗಿರೋರ ಬಗ್ಗೆನೂ ಒಂದು ರೀತಿ ನೆಗೆಟಿವ್ ಟಾಕ್ ಇದೆ. ಬಟ್ ಓಡೋಗೋದಕ್ಕೂ ಮುಂಚೆ ಅಲ್ಲಿರೋ ಪ್ರಿಯಕರ ಆಕೆ ಸೇರಿಕೊಂಡು ಗಂಡನನ್ನು ಕೊಲ್ಲೋದು ಅಥವಾ ಆಕೆಯನ್ನು ಕೊಲ್ಲೋದು, ಎವ್ರಿಥಿಂಗ್ ಈಸ್ ಗೋಯಿಂಗ್ ಇನ್ ಅ ವೆರಿ ರಾಂಗ್ ಡೈರೆಕ್ಷನ್ ಅಂತ ಅನಿಸುತ್ತೆ. ಹಾಗಂತ ಪ್ರಪಂಚದಲ್ಲಿ ಬರೀ ಇದೇ ನಡೀತಿದೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ, ಇದನ್ನ ಇಟ್ಕೊಂಡೆ ಡಿಸಿಷನ್ ಮಾಡೋಕ್ಕೆ ಹೋಗ್ಬೇಡಿ. ಬಟ್ ಇದೆಲ್ಲ ಯಾವ ರೀತಿ ಅಂತಂದರೆ, ನಿಮ್ಮ ಒಂದು ಹ್ಯೂಮನ್ ಸೈಕಾಲಜಿಗೆ ಒಂದಷ್ಟು ಇನ್ಪುಟ್ಸ್ಗಳು, ಒಬ್ಬ ಮನುಷ್ಯನ ಕ್ಯಾರೆಕ್ಟರ್ನ ನೀವು ಅನಲೈಸ್ ಮಾಡೋದಕ್ಕೆ ನಿಮಗೆ ಸಿಗ್ತಿರುವಂಥ ಇನ್ಪುಟ್ಸ್ಗಳು ಅಂತ ಅರ್ಥ ಮಾಡ್ಕೊಳ್ಳಿ. ಇದನ್ನು ತೊಗೊಂಡು ನೀವು ಡಿಸಿಷನ್ ಮಾಡೋಕೆ ಹೋಗ್ಬಿಡಿ. ಯು ಟ್ರೈ ಟು ಅನಲೈಸ್ ದ ಪರ್ಸನ್ ಕ್ಯಾರೆಕ್ಟರ್ಸ್. ಸಾರಿ, ಐ ಆಮ್ ಆ್ಯಡಿಂಗ್ ಅನದರ್ ಸ್ಟೋರಿ. ಇತ್ತೀಚೆಗೆ TCS ಅಲ್ಲಿ ನಡೆದಂಥ ಒಂದು ಕಾರ್ಪೊರೇಟ್ ಜಿಹಾದ್ ಇದೆಯಲ್ಲ, ಅದನ್ನು ಕೂಡ ನೀವು ನೋಡಿ. ಅಲ್ಲಿ ತುಂಬ ವಲ್ನರೇಬಲ್ ಪೀಪಲ್ನ ಅವರು ಟಾರ್ಗೆಟ್ ಮಾಡ್ತಾರೆ. ಆ ಟಾರ್ಗೆಟ್ ಮಾಡಿ ಅವ್ರದ್ದೇನು ವೀಕ್ನೆಸ್ ಇದೆ ಅದ್ರ ಮೇಲೆ ಅವರು ಕಾನ್ಸಂಟ್ರೇಟ್ ಮಾಡಿ ಅವರನ್ನು ಬಲೆಗೆ ಬೀಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆ್ಯಂಡ್ ಇನ್ನೊಂದು 19 ವರ್ಷದ ಹುಡುಗ 180 ಹುಡುಗಿಯರನ್ನು, ಅಂಡರ್ 18 ಇರುವಂಥ ಹುಡುಗಿಯರನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾನೆ. ಆ್ಯಂಡ್ 300ಕ್ಕೂ ಹೆಚ್ಚು ವಿಡಿಯೋಗಳನ್ನು ಆತ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ ಅಂತಂದರೆ ನೀವು ಯೋಚನೆ ಮಾಡಿ. ಅಂದರೆ ಅವ್ರು ಯಾರನ್ನ ಟಾರ್ಗೆಟ್ ಮಾಡ್ತಾರೆ, ಯಾವ ರೀತಿ ಟಾರ್ಗೆಟ್ ಮಾಡ್ತಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಈ ಕಾಲೇಜ್ ಲೈಫ್ ತುಂಬ ಕಲರ್ಫುಲ್ ಆಗಿರುತ್ತೆ. ಹಾಗಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ಕಲರ್ ಕಾಗಿಗಳನ್ನ ಆರಿಸೋದಕ್ಕೆ ಹುಡುಗರು ಇದ್ದಾರೆ, ಹುಡುಗಿರು ಇದ್ದಾರೆ. ಸೊ ಜಸ್ಟ್ ಬಿ ಕೇರ್ಫುಲ್. ನೀವು ಯಾರ ಜೊತೆ ಒಂದು ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡ್ತೀರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ದುಡ್ಡು ಒಂದು ಕಡೆ ಸಂಪಾದನೆ ಮಾಡೋದು ಚಾಲೆಂಜ್ ಅನ್ಸಿದ್ರೆ, ಇನ್ನೊಂದು ಕಡೆ ಮೆಂಟಲ್ ಹೆಲ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಮೆಂಟಲ್ ಹೆಲ್ತ್ ಹೋಯ್ತು, ನಿಮ್ಮ ಹತ್ರ ಕೋಟಿ ಇದೆ ಅಂದರೆ, ಐ ಆಲ್ರೆಡಿ ಟೋಲ್ಡ್ ಯು, ಸಿಕ್ಕಾಪಟ್ಟೆ ದುಡ್ಡಿದೆ ಆದರೆ ಒಂದು ರಿಲೇಷನ್ಶಿಪ್ ಆಗ್ಬೋದು ಅಥವಾ ಮನೆಯಲ್ಲಾಗ್ಬೋದು ನೆಮ್ಮದಿ ಇಲ್ಲ ಅಂತಂದರೆ ಯು ಆರ್ ಅನ್ಲಕ್ಕಿ. ನಿಮ್ಮ ಹತ್ರ ದುಡ್ಡಿಲ್ಲ, ರಿಲೇಷನ್ಶಿಪ್ ಚೆನ್ನಾಗಿದೆ ಅಂದ್ರೂ ಕೂಡ ಯು ಆರ್ ಅನ್ಲಕ್ಕಿ. ನಿಮ್ಮ ಹತ್ರ ದುಡ್ಡು ಇಲ್ಲ, ರಿಲೇಷನ್ಶಿಪ್ಪು ಚೆನ್ನಾಗಿಲ್ಲ ಅಂತಂದರೆ ಯು ಆರ್ ಮೋಸ್ಟ್ ಅನ್ಲಕ್ಕಿ. ಸೊ ಇಫ್ ಯು ಫೈಂಡ್ ದಟ್ ಪರ್ಸನ್ ಹೂಮ್ ಯು ಲೈಕ್ ದ ಮೋಸ್ಟ್ ಆ್ಯಂಡ್ ಇಫ್ ಯು ಫೀಲ್ ಅದು ರೈಟ್ ಪರ್ಸನ್ ಅಂತ ಅನಿಸಿದ್ರೆ, ಡೋಂಟ್ ವೆಯ್ಟ್, ಗೋ ಫಾರ್ ಇಟ್. ಹೋಪ್ ಒಂದಷ್ಟು ಇನ್ಪುಟ್ಗಳನ್ನ ನಾನು ನಿಮಗೆ ಹೇಳಿದ್ದೀನಿ ಅಂತ ಅನ್ಕೊತೀನಿ. ಈ ಕೊಲೆ ಪ್ರಕರಣ ಅಥವಾ ಒಂದು ಅಫೇರ್ಸ್, ಈ ಥರ ಒಂದಷ್ಟು ವಿಷಯಗಳನ್ನ ನೋಡಿಬಿಟ್ಟು ನೀವು ಅದನ್ನೇ ಓಕೆ ಈ ಥರನೇ ನಡೀತಿದೆ ಪ್ರಪಂಚದಲ್ಲಿ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಮತ್ತೆ ಹೇಳ್ತಾ ಇದ್ದೀನಿ, ದೀಸ್ ಆರ್ ಆಲ್ ಜಸ್ಟ್ ಅನ್ ಇನ್ಪುಟ್ ಫಾರ್ ಯು ಟು ಅನಲೈಸ್. ನಿಮ್ಮ ಒಂದು ಕ್ರಿಟಿಕಲ್ ಆ್ಯಂಡ್ ಅನಾಲಿಟಿಕಲ್ ಥಿಂಕಿಂಗಿಗೆ ಇದೆಲ್ಲ ನಿಮಗೆ ಆ್ಯಡ್ ಆನ್ ಆಗುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್ ಅಂತಂದರೆ ಹ್ಯಾಪಿಯಾಗಿರಿ, ಪೀಸ್ಫುಲ್ ಆಗಿರಿ ಅಂತ. ಪೀಸ್ ಅಂತಂದರೆ ನಾಟ್ ದ ಪೀಸ್ ಅಂದರೆ ಬ್ರೇಕ್ ಡೌನ್ ಆಗುತ್ತಲ್ಲ ಆ ಪೀಸ್ ಅಲ್ಲ. ಪೀಸ್ ಮೀನ್ಸ್ ಪೀಸ್.